ಹೊಸ ವರ್ಷಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಕರಾವಳಿ ಜಿಲ್ಲೆ ಉಡುಪಿಯಲ್ಲಿ ಕೂಡ ಹೊಸ ವರ್ಷ ಬರಮಾಡಿಕೊಳ್ಳಲು ಪ್ರವಾಸಿಗರು ಸೇರಿದಂತೆ ಉಡುಪಿಯ ಜನರು ಉತ್ಸುಕರಾಗಿರುವಂಥದ್ದು. ನಾವೀಗ ಇರುವಂಥದ್ದು ಉಡುಪಿ ಜಿಲ್ಲೆಯ ಪ್ರಮುಖ ಪ್ರವಾಸಿ ತಾಣ ಆಗಿರುವಂಥ ಸೈಂಟ್ ಮೇರಿಸ್ ಐಲ್ಯಾಂಡಲ್ಲಿದ್ದಾವೆ. ನಾವು ಚಿತ್ರಣವನ್ನು ಗಮನಿಸ್ಬೋದು. ಮಲ್ಪೆಯಿಂದ ಕೆಲವೇ ದೂರದಲ್ಲಿ ಅಂದರೆ ಸುಮಾರು ಅರ್ಧ ಗಂಟೆ ಬೋಟ್ನ ಮೂಲಕ ಬಂದರೆ ಸಿಗುವುದೇ ಸೈಂಟ್ ಮೇರಿಸ್ ದ್ವೀಪ. ಪ್ರವಾಸಿಗರ ಒಂದು ಅಚ್ಚುಮೆಚ್ಚಿನ ತಾಣ ಅಂತಲೇ ಹೇಳ್ಬೋದು. ಯಾಕಂದರೆ ಉಡುಪಿ ಜಿಲ್ಲೆಗೆ ಪ್ರವಾಸಕ್ಕೆ ಬಂದವರು ಎಲ್ಲರೂ ಕೂಡ ಮಲ್ಪೆ ಬೀಚ್ಗೆ ಬರ್ತಾರೆ. ಅದರಲ್ಲೂ ಮಲ್ಪೆ ಬೀಚ್ಗೆ ಬಂದವರು ಸೈಂಟ್ ಮೇರಿಸ್ ಐಲ್ಯಾಂಡ್ಗೆ ಭೇಟಿ ಕೊಡದೆ ವಾಪಸ್ ಹೋಗೋದಿಲ್ಲ. ನಾವು ಗಮನಿಸ್ಬೋದು, ಸುಡು ಬಿಸಿಲಿನಲ್ಲಿ ಮಧ್ಯಾಹ್ನ ಸುಡು ಬಿಸಿಲಿನಲ್ಲಿ ಕೂಡ ಪ್ರವಾಸಿಗರು ಬೀಚ್ನಲ್ಲಿ ಸೈಂಟ್ ಮೇರಿಸ್ ದ್ವೀಪದಲ್ಲಿ ತುಂಬಾ ಎಂಜಾಯ್ ಮಾಡ್ತಿರುವಂಥದ್ದು. ಬೋಟ್ನ ಮೂಲಕ ಬಂದು ಇಲ್ಲಿ ಫ್ಯಾಮಿಲಿ ಸೇರಿದಂತೆ ಸಾಕಷ್ಟು ಮಂದಿ ಬಂದು ಇಲ್ಲೇ ಎಂಜಾಯ್ ಮಾಡ್ತಾ ಇದ್ದಾರೆ. ಸಾಕಷ್ಟು ಮಂದಿ ಇನ್ನೂ ಕೂಡ ಬರ್ತಾ ಇದ್ದಾರೆ. ಎಷ್ಟು ಸಂಖ್ಯೆಯಲ್ಲಿ ಮಲ್ಪೆ ಬೀಚಿನಿಂದ ಬರ್ತಾ ಇದ್ದಾರೆ ಅಂದರೆ ಸಾಗರೋಪಾದಿಯಲ್ಲಿ ಈ ಒಂದು ಸೈಂಟ್ ಮೇರಿಸ್ ದ್ವೀಪವನ್ನು ನೋಡಲಿಕ್ಕೆ ಪ್ರವಾಸಿಗರು ಬರ್ತಾ ಇರುವಂಥದ್ದು. ಯಾಕಂದರೆ ಈ ಬಾರಿ ಕರಾವಳಿಗೆ ಬರುವಂಥ ಪ್ರವಾಸಿಗರ ಸಂಖ್ಯೆ ತುಂಬಾ ಜಾಸ್ತಿ ಆಗಿರುವಂಥದ್ದು. ಕಳೆದ 5 ದಿನಗಳಿಂದಲೂ ಕೂಡ ಪ್ರವಾಸಿಗರ ದಂಡು ಕರಾವಳಿ ಜಿಲ್ಲೆ ಉಡುಪಿಗೆ ಬರ್ತಾ ಇದೆ. ಅದರಲ್ಲೂ ಈಗ ವರ್ಷ ಅಂತ್ಯದಲ್ಲಿ ಕೂಡ ಕರಾವಳಿ ಜಿಲ್ಲೆ ಉಡುಪಿಯಲ್ಲೇ ಒಂದು ಹೊಸ ವರ್ಷವನ್ನು ಆಚರಣೆ ಮಾಡಬೇಕು ಎನ್ನುವ ನಿಟ್ಟಿನಲ್ಲಿ ಸಾಕಷ್ಟು ಪ್ರವಾಸಿಗರು ಕೂಡ ಕರಾವಳಿಯನ್ನೇ ಒಂದು ಫೇವರೇಟ್ ಪ್ಲೇಸ್ ಆಗಿ ಒಂದು ಮಾಡಿಕೊಂಡಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಉಡುಪಿ ಜಿಲ್ಲೆ ಸೇರಿದಂತೆ ದಕ್ಷಿಣ ಕನ್ನಡ ಜಿಲ್ಲೆ ಕಾರವಾರ ಸೇರಿದಂತೆ ಪ್ರವಾಸಿಗರ ಸಂಖ್ಯೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇರುವಂಥದ್ದು. ಈ ವಾರದ ಅಂತ್ಯದವರೆಗೂ ಕೂಡ ಪ್ರವಾಸಿಗರ ಸಂಖ್ಯೆ ಕರಾವಳಿಯಲ್ಲಿ ಇರುತ್ತೆ. ಅದರಲ್ಲೂ ಪ್ರಮುಖವಾಗಿ ಈ ವರ್ಷದ ಅಂತ್ಯ ಅಂದರೆ ಇವತ್ತಿನ ವರ್ಷದ ಕೊನೆಯ ದಿನವನ್ನು ಕರಾವಳಿ ಜಿಲ್ಲೆಯಲ್ಲೇ ಒಂದು ಎಂಜಾಯ್ ಮಾಡಬೇಕೆನ್ನುವ ನಿಟ್ಟಿನಲ್ಲಿ ಸಾಕಷ್ಟು ಮಂದಿ ಪ್ರವಾಸಿಗರು ಬಂದಿದ್ದಾರೆ. ಸದ್ಯ ನಮ್ಮ ಜೊತೆ ಪ್ರವಾಸಿಗರೊಬ್ಬರಿದ್ದಾರೆ, ಅವರನ್ನು ಮಾತನಾಡಿಸ್ತಾ ಹೋಗುವ. ಚಿಕ್ಕಮಗಳೂರಿನವರು, ಬೆಂಗಳೂರಿನಲ್ಲಿ ಕೆಲಸದ ನಿಮಿತ್ತ ಇರುವವರು, ಸದ್ಯ ಉಡುಪಿಗೆ ಪ್ರವಾಸಕ್ಕೆ ಬಂದಿದ್ದಾರೆ. ಅವರನ್ನು ಮಾತನಾಡಿಸ್ತಾ ಹೋಗುವ. ಮೇಡಮ್, ವರ್ಷ ಅಂತ್ಯಕ್ಕೆ ಇಲ್ಲಿಗೆ ಬಂದಿದ್ದೀರಿ, ಹೇಗೆ ಅನ್ನಿಸ್ತಾ ಉಂಟು? ಚೆನ್ನಾಗಿದೆ, ಯಾಕಂದರೆ ಮಕ್ಳಿಗೆ ರಜೆ ಇರುತ್ತಲ್ವ, ಸೊ ಅದರಿಂದ ಅವರು ಎಂಜಾಯ್ ಮಾಡ್ತಾರೆ ಅಂತ ಕರ್ಕೊಂಡ್ಬಂದಿದ್ದೀವಿ. ಯಾರೆಲ್ಲ ಬಂದಿದ್ದೀರಿ ಮತ್ತು ಎಷ್ಟು ದಿವಸ ಅದು ಟೂರ್ ಪ್ಲ್ಯಾನ್ ಹಾಕ್ಕೊಂಡಿದ್ದೀರಿ? ಇವತ್ತು ಕೂಡ ಇಲ್ಲಿ ಅಂದರೆ ಹೊಸ ವರ್ಷವನ್ನು ಇಲ್ಲಿ ಆಚರಣೆ ಮಾಡಲಿಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ? ಇಲ್ಲ, ಹೊಸ ವರ್ಷ ಫ್ಯಾಮಿಲಿ ಜೊತೆ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ರಿಟರ್ನ್ ಹೋಗ್ತಾ ಇದ್ದೀವಿ. ಸೊ ಆನ್ ದ ವೇ ಮಂಗಳೂರು ಬಂದವ್ರು ನಾವು, ಆನ್ ದ ವೇ ಹೀಗೆ ಮಕ್ಕಳಿಗೆ ಸೆಂಟ್ ಮೇರಿಸ್ ಐಲ್ಯಾಂಡ್ ತೋರಿಸೋಣ ಅಂತ ಹೇಳ್ಬಿಟ್ಟು ಬಂದುಬಿಟ್ಟು ರಿಟರ್ನ್ ಹೋಗ್ತಾ ಇದ್ದೀವಿ. ತುಂಬ ಚೆನ್ನಾಗಿದೆ, ಬಿಕಾಸ್ ವಾಟರ್ ಬೋಟಲ್ಲಿ ಬರೋದು, ಸೊ ಅದೆಲ್ಲ ನ್ಯೂ ಎಕ್ಸ್ಪೀರಿಯೆನ್ಸು ಮಕ್ಕಳಿಗೆ, ಸೊ ಖುಷಿ ಪಡ್ತಾರೆ. ಇಲ್ಲಿಯ ಕ್ಲೈಮೇಟ್ ತುಂಬಾ ಬಿಸಿಲಿರುವಂಥದ್ದು, ಅದರಲ್ಲೂ ಕೂಡ ಎಂಜಾಯ್ ಮಾಡ್ತಾ ಇದ್ದೀರಿ, ಹೇಗೆ ಅನ್ನಿಸ್ತಾ ಉಂಟು? ಹೌದು, ಅಂದರೆ ಮಂಗಳೂರು ಅಂದರೆ ಯಾವಾಗಲೂ ಸೆಕೆ ಇರುತ್ತೆ ಈ ಕಡೆ, ಸೊ ಸೆಕೆ ಆಗುತ್ತೆ, ಬಟ್ ಸ್ಟಿಲ್ ಎಂಜಾಯ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು. ಇದಿಷ್ಟು ಪ್ರವಾಸಿಗರ ಮಾತಾಗಿರುವಂಥದ್ದು. ಒಂದು ಕಡೆಯಲ್ಲಿ ಸುಡು ಬಿಸಿಲಿರುವಂಥದ್ದು, ಮತ್ತೊಂದು ಕಡೆಯಲ್ಲಿ ವರ್ಷ ಅಂತ್ಯವನ್ನು ಒಂದು ಸಂಭ್ರಮದಿಂದ ಆಚರಿಸಬೇಕು ಎನ್ನುವ ನಿಟ್ಟಿನಲ್ಲಿ ಕೂಡ ಪ್ರವಾಸಿಗರು ಕರಾವಳಿ ಹತ್ತನೇ ಮುಖ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಕ್ಯಾಮರಾಮನ್ ರಾಮ್ ಜೊತೆ ಪ್ರಜ್ವಲ್ ಅಮೀನ್, TV9 ಉಡುಪಿ.